ಪೆನ್ ಡ್ರೈವ್ ಪ್ರಕರಣದ ನಡುವೆಯೂ ಕೂಡ ಪ್ರಜ್ವಲ್ಗೆ ಸಿಹಿ ಸುದ್ದಿ ಸಿಕ್ಕಿದೆ. ಅದೇನಂದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲುವಿನ ಸಾಧ್ಯತೆ ಇದೆ. ಎಕ್ಸಿಟ್ ಪೋಲ್ನಲ್ಲಿ ಹಾಸನ ಜೆಡಿಎಸ್ ಪಾಲಾಗುವಂತಹ ಸುಳಿವು ಸಿಕ್ಕಿದೆ. ಕನಿಷ್ಠ 2ರಿಂದ 3 ಸ್ಥಾನ ಗೆಲ್ಲುವಂತಹ ಸುಳಿವನ್ನ ನಿನ್ನೆಯ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಅಂದ್ರೆ ಇದ್ದಿದ್ದೇ 3 ಸ್ಥಾನದಲ್ಲಿ ಜೆಡಿಎಸ್ ನಾಯಕರು ಸ್ಪರ್ಧೆ ಮಾಡಿದ್ರು. ಒಂದು ಕೋಲಾರ, ಮಂಡ್ಯ ಮತ್ತು ಹಾಸನ. ಸೊ ಕನಿಷ್ಠ 2ರಿಂದ 3 ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದಂತಹ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದ ನಂತರ ಪ್ರಜ್ವಲ್ಗೆ ಈಗ ಸಿಹಿ ಸುದ್ದಿ ಸಿಗ್ತಾ ಇದೆ. ನಿನ್ನೆ ಸಂಜೆ ಲಭ್ಯವಾಗಿರುವಂತಹ ಎಕ್ಸಿಟ್ ಪೋಲ್ನ ಪ್ರೆಡಿಕ್ಷನ್ ಪ್ರಕಾರ ಸೊ ಅದೇ ರಿಸಲ್ಟ್ ಏನಾದರೂ ಬಂದ್ರೆ ಜೆಡಿಎಸ್ ಪಾಳ್ಯದಲ್ಲಿ ಅಫ್ಕೋರ್ಸ್ ಖುಷಿ ಇರುತ್ತೆ. ಯಾಕಂದ್ರೆ 2019ರ ಎಲೆಕ್ಷನ್ ಸಂದರ್ಭದಲ್ಲಿ ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ ಇತ್ತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ಧುಮುಕಿದ್ರು. ಆಗ ಜೆಡಿಎಸ್ಗೆ ಕೇವಲ ಒಂದೇ ಒಂದು ಸ್ಥಾನದಲ್ಲಿ ಮಾತ್ರ ಗೆಲುವು ಸಿಕ್ಕಿತ್ತು, ಅದು ಹಾಸನ. ಕಾಂಗ್ರೆಸ್ಗೆ ಕೂಡ ಒಂದೇ ಸ್ಥಾನದಲ್ಲಿ ಗೆಲುವು ದಕ್ಕಿತ್ತು, ಅದು ಬೆಂಗಳೂರು ಗ್ರಾಮಾಂತರ. ಸೊ ಹಾಸನದಲ್ಲಿ ಗೆದ್ದಿದ್ರು. ಹಾಸನದಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಆಗಿರಬಹುದು, ಅಶ್ಲೀಲ ವಿಡಿಯೋ ವೈರಲ್ ಆಗಿರಬಹುದು, ಆ ಪ್ರಕರಣ ಆದ ನಂತರ ಇವರ ಅರೆಸ್ಟ್ ಪ್ರೊಸೀಜರ್ಸ್ ಆಗಿರಬಹುದು ಅಥವಾ ರೇವಣ್ಣನವರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಂಡಾಗಿರಬಹುದು, ಕೋರ್ಟು ಕಚೇರಿ ಇದೆಲ್ಲ ಆದ ನಂತರ ಜೆಡಿಎಸ್ಗೆ ಹಿನ್ನಡೆ ಆಗಬಹುದಾ ಹಾಸನದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲ, ನಿನ್ನೆಯ ಎಕ್ಸಿಟ್ ಪೋಲ್ ಅಲ್ಲಿ ಗೆಲ್ಲುವಂತಹ ಚಾನ್ಸಸ್ ಇದೆ ಅನ್ನೋ ಪ್ರೆಡಿಕ್ಷನ್ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.